ಏನ್ ಸುಬ್ಬು ಇದು? ಸ್ನಾನ ಮಾಡಕ್ಕೆ ಬಾತ್ರೂಮ್ಗೆ ಹೋಗ್ಬೇಕು ತಾನೆ, ಇಲ್ಲಿ ನೀರು ತಂದಿದ್ಯಾ? ಇಲ್ಲಿ ಸ್ನಾನ ಮಾಡ್ತೀಯಾ? ಆಹಾ, ನಮ್ಮ ಮೇಡಮ್ ಅವರು ಬರ್ತಾ ಬರ್ತಾ ತುಂಬಾ ನಾಟಿ ಆಗ್ತಿದ್ದಾರೆ. ಬಾವಿ ಮೇಲೆ ಆಡೋ ಮಾತಾ ಇದು? ಯಾಕೆ MLA ಆದ್ರೆ ಏನು, ನನಗೆ ಪರ್ಸನಲ್ ಲೈಫ್ ಇರಲ್ವಾ? ನಾನು MLA ಆಗಲಿ ಏನೇ ಆಗಲಿ ನಿನಗೆ ನಾನು ಹೆಂಡ್ತಿನೇ, ನೀನು ಹುಡುಗಿನೇ. ನಾನು ಅದು ಸರಿ, ನೀನು ಯಾಕೆ ಇಲ್ಲಿ ತಂದಿದ್ಯಾ? ಇದಾ, ನೀವು ಓಡಾಡಿ ಓಡಾಡಿ ಕಾಲು ನೋವು ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಉಪ್ಪು ನೀರು ತಂದಿದ್ದೀನಿ. ಇದರಲ್ಲಿ ಕಾಲಿಟ್ರೆ ನಿಮ್ಮ ಕಾಲು ನೋವು ಮಾಯ ಆಗುತ್ತೆ, ಮನ್ಸಿಗೂ ಹಿತ ಆಗುತ್ತೆ. ಕೊಡಿ, ಕಾಲು ಕೊಡಿ. ಬಿಸಿ ಬಿಸಿ ಇದೆ, ಹುಷಾರು. ಇದೇನು ಮೇಡಮ್ ಹಿಂಗೆ ನೋಡ್ತಿದ್ದೀರಾ? ಉಪ್ಪು ನೀರಲ್ಲಿ ಕಾಲಿಟ್ರೆ ರೊಮ್ಯಾಂಟಿಕ್ ಫೀಲ್ ಆಗುತ್ತಾ? ಇದು ರೊಮ್ಯಾಂಟಿಕ್ ಫೀಲ್ ಅಲ್ಲ, ಪ್ರೀತಿ ಹೆಚ್ಚಾಗಿ ಮನಸ್ಸು ತುಂಬ ಇರುತ್ತಲ್ಲ ಆ ಥರ ಫೀಲ್. ಈ ಥರ ಫೀಲ್ ಆಗ್ತಿರೋದು ನೀನು ನನ್ನ ಕಾಲನ್ನ ಉಪ್ಪು ನೀರಲ್ಲಿ ಇಟ್ಟಿದ್ಯಾ ಅಂತಲ್ಲ, ಈ ಮನೆ ಉಪ್ಪಿನ ಋಣ ನನ್ನ ಮೇಲಿದೆ, ನಿನ್ನ ಪ್ರೀತಿ ಋಣ ನನ್ನ ಮೇಲಿದೆ ಅಂತ. ಉಪ್ಪಿನ ಋಣ ಆಗಲಿ ಪ್ರೀತಿ ಋಣ ಆಗಲಿ ತೀರ್ಸೋದಕ್ಕಾಗೋದೇ ಇಲ್ಲ ಅಲ್ವಾ? ತಪ್ಪು ಮೇಡಮ್, ಪ್ರೀತಿಲಾಗಲಿ ಸಂಬಂಧದಲ್ಲಾಗಲಿ ಋಣ ಅನ್ನೋ ಮಾತೇ ಬರಲ್ಲ. ನನಗೇನು ಹೇಳಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ ಸುಬ್ಬು. ನೀನು ತೋರಿಸ್ತಾ ಇರೋ ಪ್ರೀತಿಗೆ ಬದಲಾಗಿ ನಾನು ಅಷ್ಟೇ ಪ್ರೀತಿ ತೋರಿಸ್ತಾ ಇದ್ದೀನಾ, ಅಥವಾ ನನಗೆ ಅಷ್ಟು ಪ್ರೀತಿ ತೋರಿಸೋದಕ್ಕೆ ಆಗ್ತಾ ಇದೆಯಾ, ಆಗ್ತಾ ಇಲ್ವಾ, ಏನೂ ಗೊತ್ತಾಗ್ತಾ ಇಲ್ಲ ನನಗೆ. ಜನ ಬದಲಾಗ್ತಾ ಇರ್ತಾರೆ, ಸಮಯ ಬದಲಾಗ್ತಾ ಇರುತ್ತೆ, ಪರಿಸ್ಥಿತಿಗಳು ಬದಲಾಗ್ತಾ ಇರುತ್ತೆ, ಆದರೆ ಬದಲಾಗ್ತಾ ಇರೋದು ಒಂದೇ ಒಂದು ಅಂದರೆ ನೀನು, ನಿನ್ನ ಪ್ರೀತಿ. ಇಷ್ಟೊಂದು ಪ್ರೀತಿಸ್ಬೇಡ ಕಣೋ ನೀನು. ನಿನ್ನ ಪ್ರೀತಿ ಮುಂದೆ ನಾನೇ ಸೋತು ಹೋಗ್ತೀನಿ. ಇಲ್ಲ ಬಿಡಿ, ನಾನು ಆಲ್ರೆಡಿ ಸೋತೋಗಿರೋದಕ್ಕೆ ನಿಮ್ಮನ್ನು ಇಷ್ಟು ಪ್ರೀತಿಸ್ತಾ ಇರೋದು. ಹಾಂ, ನಿನ್ನ ಪಡೆಯೋಕ್ಕೆ ಅದೇನು ಪುಣ್ಯ ಮಾಡಿದ್ನೋ ಏನೋ ನನ್ನ ಕಿರಿಕ್ ಸುಬ್ಬು. ನೀನು ಇಲ್ಲದೆ ನನ್ನ ಲೈಫ್ನ ನಾನು ಇಮ್ಯಾಜಿನು ಮಾಡ್ಕೊಳಕ್ಕಾಗಲ್ಲ ಗೊತ್ತಾ? ಇಮ್ಯಾಜಿನ್ ಮಾಡ್ಕೊಳ್ಳೇಬೇಡಿ, ಯಾಕಂದರೆ ನಾನು ಇಲ್ಲದೆ ಅನ್ನೋ ಮಾತೇ ಬರಲ್ಲ. ನಾನು ಯಾವಾಗಲೂ ನಿಮ್ಮ ಜೊತೆಗೇ ಇರ್ತೀನಿ, ಇದ್ದೇ ಇರ್ತೀನಿ.